90 ಕಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇವತ್ತು ನನ್ನ ಅಕ್ಕನ ಹುಟ್ಟದ ಅಭಿವಾದ ಮಾಡ್ತಿದ್ದೀವಿ. ನೋಡಿ ಹಾಯ್ ಎಲ್ರಿಗೂ ನಮಸ್ತೆ. 90s ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತು ಹುಟ್ಟಹಬ್ಬದ ಶುಭಾಶಯಗಳು. ಹುವಿದು ಬರ್ತಡೇ ಇದೆ, ಸೊ ಹಂಗಾಗ್ಬಿಟ್ಟು ಇವತ್ತು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ವಿಷನ್ ಬರ್ತಡೇ ಇದೆ. ಸೊ ಹಂಗಾಗ್ಬಿಟ್ಟು ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅಂತ ನಮಗೂ ಗೊತ್ತಿಲ್ಲ. ಸೊ ನೋಡೋಣ ಹೇಗೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನೀವು ನೋಡೋದಂತೆ ಅಲ್ವಾ. ಲೋಕ್ಷನ್ದೆಲ್ಲ ಪ್ಲ್ಯಾನಿಂಗ್ ನಡೀತಾ ಇರೋದು ತಾನೇ. ಮತ್ತೆ ಲೋಕ್ಷ ಅವ್ರ ಅಕ್ಕನ ಬರ್ತಡೇ ಸೆಲೆಬ್ರೇಷನ್ ಮಾಡೋಕ್ಕೆ ರೆಡಿ ಆಗ್ತಾವ ಅಲ್ವಾ. ಹೇಳು ಏನು ಹೇಳ್ತಿ. ನನ್ನ ಅಕ್ಕನ ಬರ್ತಡೆಗೆ ನಾನು ಮೇಲೆ ಡಿನ್ನರ್ ಕೊಡಿಸ್ತಾನಂತೆ ಇವತ್ತು ಲೋಕ್ಷ ತಾನೇ. 6 ದಿನ ಕೊಡಿಸೋದು ಅಲ್ವಾ. ಹೂವಿ ಬರ್ತಡೇ ಆಗಿ ನೀನು ಕೊಡ್ಸು, ನಿಮ್ಮ ಅಕ್ಕ ಅಲ್ವಾ. ಬನ್ನಿ ಹೇಗೆ ಮಾಡೋಣ, ಹೇಗೆ ಮಾಡ್ತೀವಿ ನೋಡೋಣ. ಬೈ. ಸಾಕು ಸಾಕು ಸಾಕು. ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ಇವತ್ತು ವಿಷಯನೇ ನೀಟಾಗೆಲ್ಲ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಎಲ್ಲ ಮುಗಿಸಿದ್ಲು. ಸೊ ಅವಳಿಂದ ಲೋಕ್ಷ ಪಾಲದ ಥರ ಓಡಾಡ್ಕೊಂಡು ಪೂಜೆ ಮಾಡಬೇಕಾದ್ರೆ ಅವ್ರ ಜೊತೆನೇ ಇದ್ದ. ನೆಲ್ಲಕ್ಕೆ ಯಾಕೆ ಸುರಿತಾ ಇದೆಯಾ? ಹಾಂ, ಏನಕ್ಕೆ ನೆಲ್ಲಕ್ಕೆ ಏನಕ್ಕೆ ಸುರಿತಾ ಇದೆಯಪ್ಪ? ಏನಕ್ಕೆ ದುಡ್ಡು ತೊಗೊತಾ ಇರೋದು? ಡಿನ್ನರ್ಗೆ. ಭವಿಷ್ಯನ ಬರ್ತಡೆಗೆ ನೀನು ಇವತ್ತು ಪಾರ್ಟಿ ಕೊಡಿಸ್ತಾ ಇದೆಯಾ? ಎಷ್ಟಿದೆ ದುಡ್ಡು ನಿನ್ನ ಹತ್ರ? ಕೌಂಟ್ ಮಾಡು. ಗೊತ್ತಿಲ್ಲ ಅಲ್ಲ. ಐ ಅಲ್ಲಿ ನೋಡಿ ಇನ್ನೊಂದಿದೆ 500. 1500 ಪ್ಲಸ್ 10. ಸೊ ಇವಾಗ ಎಷ್ಟು ತೊಗೊತಾ ಇದೆಯಾ? 1000 ತೊಗೊತೀಯಾ? 1000 ಏನು ಬೇಡ, 500 ತೊಗೋ ಸಾಕು. ಸೊ ಅದನ್ನೆಲ್ಲ ಎತ್ತಿಟ್ಬಿಡು. ಇನ್ನು ಬೇರೆ ಕಾಯಿನ್ಸ್ ಎಲ್ಲ ಯಾವುದ್ರಲ್ಲಿದೆ ತೊಗೊಂಬಿಡೋಕೆ, ಅದನ್ನು ನೋಡೋಣ ಎಷ್ಟಿದೆ ಅಂತ.
ಅದಕ್ಕೆ ಲಾಕ್ ಬೇರೆ ಇದೆಯಾ? ಎಷ್ಟು ಲಾಕ್ ಮಾಡಿದ್ಯಾವು ಲೋಕ್ಷ? ಹಾಂ, 2. ಲೋಕ್ಷನ್ ಪಾಕೆಟ್ ಮನಿ. ಎಷ್ಟು ಕಾಯಿನ್ಸ್ ಇದೆ ಲೋಕ್ಷನಿಂದು? ಸರಿ 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 ಸರಿ, ಹಂಗೆಲ್ಲ ಮಾಡಬಾರ್ದು. ಹಂಗೆ ಬಾಕ್ಸ್ಗೆ ಹಾಕ್ಬಿಡು ಸಾಕು, ನೋಟ್ ಒಂದೇ ಸಾಕು. ಅದು ತುಂಬಿ ಇದನ್ನು ಯೂಸ್ ಮಾಡ್ತಾ ಇದೆಯಲ್ವ ಇವಾಗ? ವೆರಿ ಗುಡ್. ಹಾಕೋದ್ರಲ್ಲ ನೋಡಿ, ನಮ್ಮ ಲೋಕ್ಷ 20 ರೂಪಿ ಕಾಯಿನ್ ಕೂಡ ಇಟ್ಕೊಂಡಿದ್ದಾನೆ. 20 ರೂಪಿ. 2 ಕಾಯಿನ್ ಇದೆ 20 ರೂಪಿದು. ನೆಲಕ್ಕೆ ಹಾಕ್ಬೇಡ, ನೆಲಕ್ಕೆ ಹಾಕಿದ್ರೆ ಅದು ತೆಗಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ. ನಗು, ಸುಮ್ಮನೆ ಇರು. ಲಕ್ಷ ಲಕ್ಷ ಲಕ್ಷ. ಎಲ್ಲ ಹೋಗ್ತಾ ಇದ್ದೀವಿ ಎಲ್ಲರೂ. ಪರವಾಗಿಲ್ಲ, ಕ್ರೌಡ್ ಇದೆ. ಎಷ್ಟಿದು ಬೆಲ್ಲದ ಪುಡಿ? ಬನ್ನಿ ಮೇಡಮ್, ಟ್ರೈ ಮಾಡಿ. ಹಾಂ, ಈ ಥರ ಗೇಮ್ಸು, ಈ ಥರ ಏನಾದ್ರು ಡಿಫ್ರೆಂಟಾಗಿರೋದು ನೋಡಿದ್ರಂತೂ ಲೋಕ್ಷ ಒಂದೇ ಸಮನೆ ಆಟ. ನಾನು ಆಟ ಆಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಈ ಥರ ಎಲ್ಲರೂ ಹೊರಗಡೆ ಕರ್ಕೊಂಬಂದರೆ ನಮ್ಮ ಲೋಕ್ಷನ ಕಂಟ್ರೋಲ್ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ ಆಗೋಗ್ಬಿಡುತ್ತೆ. ಯಾವ ಗೇಮ್ ಆದರೂ ಆಡಬೇಕು ಅಂತ ನೋಡಿ ಅವ್ರಿಗೆ ಹೇಳಿ ಎಲ್ಲ ಅವನಿಗೆ 5 ಕಾಳುಗಳು ಹಾಕ್ಬಿಟ್ಟು ಓಡಿಸಿದ್ರು. 5 ಬಲೂನ್ ಕೂಡ ಹೊಡೆದ ಅವನು. ಸೊ ಹಂಗೆ ತುಂಬ ಇಂಟ್ರೆಸ್ಟು ಈ ಥರದ್ದೆಲ್ಲದೂ ಆಟ ಆಡಬೇಕು ಅಂತ ಹೇಳಿ. ಸೊ ಒಂಥರ ಖುಷಿ ಆಗುತ್ತೆ. ಮಕ್ಕಳು ಖುಷಿಪಟ್ಟರೆ
ಇನ್ನೇನಿದೆ ಅಲ್ವಾ. ಉವಿಶಾ ಕೂಡ ಟ್ರೈ ಮಾಡಿದ್ಲು. ಅವಳು ಒಂದು 3 ಹೊಡೆದ್ಲು ಅನಿಸುತ್ತೆ, 3-4. ಮೊದಲನೇದು ಹೊಡಿಯೋಕ್ಕಾಗಲಿಲ್ಲ. ಸೊ ಅವಳಿಗೂ ಖುಷಿ ಆಯಿತು. ಸೊ ಇಬ್ಬರನ್ನು ಆಟ ಆಡಿಸ್ಕೊಂಡು ಈಗ ಮನೆ ಕಡೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಒಂಥರ ಚೆನ್ನಾಗಿತ್ತು. ಇವತ್ತು ಈ ಥರ ಆಚೆ ಬಂದು ಈ ಇವೆಂಟಲ್ಲಿ ಶಾಪಿಂಗ್ ಮಾಡಿರೋದಾಗಿರ್ಬೋದು, ಗೇಮ್ಸ್ ಆಟ ಆಡಿದ್ದಾಗಿರ್ಬೋದು, ಏನೋ ತಿನ್ನೋದಾಗಿರ್ಬೋದು, ಈ ಥರದ್ದೆಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಒಂಥರ ಖುಷಿ ಆಯಿತು. ಉವಿಶನ್ ಬರ್ತ್ಡೇ ಈ ಸಲ ವಿಶೇಷವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಎಲ್ಲ ಮುಗಿಸ್ಕೊಂಡು ಹುಡುಗರನ್ನ ಆಟ ಆಡಿಸ್ಕೊಂಡು ಅವ್ರು ಕೇಳಿದ್ದು ಕೊಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೊರಟಿದ್ದಾಯಿತು. ಸೊ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಮನೆಗೆ ಬಂದಿದ್ದು ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು, ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.